ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರನ್ನ 1-to-1 ಮೀಟ್ ಮಾಡ್ತಾ ಇದ್ದಾರೆ. ಈಗ ಮ್ಯಾರಥಾನ್ ಮೀಟಿಂಗ್ ಮುಂದುವರೆದಿದೆ. ಇವತ್ತು 2ನೇ ದಿನ ಕಾಲಿಟ್ಟಿದೆ. ವಿಧಾನಸೌಧದ ಸಿಎಂ ಕಚೇರಿನಲ್ಲಿ ಈ ಸಭೆ ನಡೀತಾ ಇದೆ. ಮ್ಯಾರಥಾನ್ ಮೀಟಿಂಗ್. ಸುರ್ಜೇವಾಲಾ ಅವರು ಬಂದು ಹೋದ ನಂತರ ಈಗ ಮುಖ್ಯಮಂತ್ರಿಗಳೇ ಸ್ವತಃ ಶಾಸಕರ ನೋವು ಕಷ್ಟ ಕಾರ್ಪಣ್ಯಗಳನ್ನು ಕೇಳೋದಕ್ಕೆ ಮುಂದಾಗಿದ್ರು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಶಾಸಕರ ಕುಂದುಕೊರತೆಗಳನ್ನು ಸಿದ್ದರಾಮಯ್ಯ ಆಲಿಸ್ತಾ ಇದ್ದಾರೆ. ಸಚಿವರುಗಳ ಎದುರೇನೆ 2ನೇ ದಿನದ ಮೀಟಿಂಗ್ ಮುಂದುವರಿತಾ ಇದೆ. ಸಿದ್ದರಾಮಯ್ಯನವರು, ಶಾಸಕರು, ಸಚಿವರು ಎಲ್ಲರೂ ಇದ್ದಾರೆ. ವಲಯವಾರು ಇಂತಿಂಥ ವಲಯದವರು ಇಂತಿಂಥವರು ಅಂಥೇಳಿ ನಿಗದಿ ಮಾಡಿದ್ದಾರೆ. ನಿಗದಿ ಮಾಡಿರೋ ಪ್ರಕಾರ ಸಿದ್ದರಾಮಯ್ಯನವರು ಮೀಟಿಂಗ್ ನಡೆಸ್ತಿದ್ದಾರೆ. ಶಾಸಕರ ಕುಂದುಕೊರತೆಗಳನ್ನು ಆಲಿಸ್ತಿದ್ದಾರೆ. ಸಚಿವರ ಮತ್ತು ಶಾಸಕರ ನಡುವಿನ ಸಮನ್ವಯತೆಗಳನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಸುರ್ಜೇವಾಲಾ ಅವರು ಬಂದು ಹೋದ ನಂತರ ಮಾಡಿರುವ 2ನೇ ಪ್ರಯತ್ನ ಇದು. ಹಾಗಾಗಿ ಸಿದ್ದರಾಮಯ್ಯನವರು ಈ ಪ್ರಯತ್ನ ಅದು ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಯನ್ನು ಪಡಿತಾ ಇದ್ದರೂ ಕೂಡ ಶಾಸಕರ ಸಮಸ್ಯೆಗಳನ್ನು ಆಲಿಸುವ ಪ್ರಯತ್ನ ಇದು ಅಂತ ಕಾಂಗ್ರೆಸ್ ವಲಯ ಹೇಳ್ಕೊಳ್ತಾ ಇದೆ. ಆನಂದ್ ಮಾಹಿತಿ ಕೊಡ್ತಾರೆ. ಆನಂದ, ಒಂದು ಸಲ ಸುರ್ಜೇವಾಲಾ ಅವರು ಬಂದು ಹೋದ ಮೇಲೆ ಈಗ ಮತ್ತೆ ಸಿದ್ದರಾಮಯ್ಯನವರು ಮೀಟಿಂಗ್ ನಡೆಸ್ತಾ ಇರೋದು ರಾಜಕೀಯವಾಗಿ ಯಾವ ನಡೆ ಮತ್ತು ಇವತ್ತು ಏನೇನು ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿನಲ್ಲಿ? ಆನಂದ್. ಪ್ರಣಂತ, ಪ್ರಮುಖವಾಗಿ 2ನೇ ದಿನವೂ ಕೂಡ ಜಿಲ್ಲಾವಾರು ಮಂತ್ರಿಗಳು ಹಾಗೆ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ ಸಭೆಗಳನ್ನ. ಪ್ರಮುಖವಾಗಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಶಾಸಕರ ಅಸಮಾಧಾನ ಇದೆ. ಒಂದು ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತ, ಮತ್ತೊಂದು ಕಡೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೈಗೆ ಸಿಗ್ತಾ ಇಲ್ಲ, ತಮಗೆ ಬೆಲೆನೇ ಕೊಡ್ತಾ ಇಲ್ಲ ಅನ್ನೋ ಒಂದು ಬಹಳಷ್ಟು ಅಸಮಾಧಾನಗಳಿದೆ. ಅದೆಲ್ಲವನ್ನು ಕೂಡ ತಣಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಿನ್ನೆ ನಡೆದಂತ ಸಭೆಗಳಲ್ಲೂ ಕೂಡ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನಡುವೆ ಅಸಮಾಧಾನ ಸ್ಫೋಟ ಆಗಿತ್ತು. ನಿನ್ನೆ ತುಮಕೂರು ವಿಚಾರದಲ್ಲಿ ಬಹಳಷ್ಟು ಒಂದು ಗಲಾಟೆ ಆಗಿತ್ತು. ತುಮೂಲ್ ವಿಚಾರ ಆಗಿರ್ಬೋದು, ಹೇಮಾವತಿ ನೀರಿನ ವಿಚಾರವಾಗಿರ್ಬೋದು, ಹೀಗೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಶಾಸಕರು ಮತ್ತು ಮಂತ್ರಿಗಳ ನಡುವೆ ಬಹಳಷ್ಟು ಸಮಸ್ಯೆಗಳಿದೆ. ಸಮನ್ವಯದ ಕೊರತೆ ಇದೆ. ಮತ್ತೆ ಅಧಿಕಾರಿಗಳು ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ, ಶಾಸಕರ ಯಾವುದೇ ಒಂದು ಡಿಮ್ಯಾಂಡ್ಗೆ ಸ್ಪಂದಿಸ್ತಾ ಇಲ್ಲ ಅನ್ನೊಂದು ಅಸಮಾಧಾನಗಳು ತುಂಬಾ ಇದೆ. ಅದೆಲ್ಲವನ್ನು ಕೂಡ ಶಮನ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಹಾಗೆ ಆಡಳಿತಕ್ಕೂ ಕೂಡ ಚುರುಕು ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಒಂದು ಕಡೆ ಅಭಿವೃದ್ಧಿ ಆಗಿರ್ಬೋದು, ಮತ್ತೊಂದು ಕಡೆ ಪಕ್ಷ ಸಂಘಟನೆ ಆಗಿರ್ಬೋದು. ಈ ಎರಡೂ ಕೆಲಸವನ್ನು ಕೂಡ ಒಟ್ಟೊಟ್ಟಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆ ಮೂಲಕ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತಕ್ಕಂಥ ಎಲ್ಲಾ ಪ್ರಯತ್ನವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ಬೀದರ್, ಕಲಬುರಗಿ ಸೇರಿದಂತೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಈ ಒಂದು ಜಿಲ್ಲೆಗಳ ಸಭೆಯನ್ನ ಮಾಡ್ತಾರೆ. ಜೊತೆಗೆ ಸಂಜೆ ಬೆಳಗಾವಿ, ಹುಬ್ಬಳ್ಳಿ ಸೇರಿದಂತೆ ಒಂದು 4-5 ಜಿಲ್ಲೆಗಳ ಸಭೆಯನ್ನು ಮಾಡೋದಕ್ಕೂ ಕೂಡ ಸಿಎಂ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ನಾಳೆಯೂ ಕೂಡ ಈ ಒಂದು ಸಭೆಗಳು ಹೀಗೆ ಕಂಟಿನ್ಯೂ ಆಗುತ್ತೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶಾಸಕರ ಒಂದು ಅಸಮಾಧಾನವನ್ನ ತಣಿಸೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗಷ್ಟೇ ಎಲ್ಲಾ ಒಂದು ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ 50 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಅದನ್ನ ಯಾವ್ಯಾವ ಯೋಜನೆಗಳಿಗೆ ಉಪಯೋಗಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿ ಅಭಿವೃದ್ಧಿಯ ಪಾಠವನ್ನ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಮೀಟಿಂಗ್ ಮ್ಯಾರಥಾನ್ ಅನ್ನ ಹೀಗೆ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಅವರು ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತಕ್ಕಂಥ ಎಲ್ಲಾ ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸುರ್ಜೇವಾಲಾ ಅವರು ಸಭೆ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಈ ಒಂದು ಸಭೆಗಳನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಸಭೆ ಬಹಳಷ್ಟು ಒಂದು ವಿಶೇಷತೆ ಪಡೆದುಕೊಂಡಿದೆ. ಜೊತೆಗೆ ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಹಾಗಾಗಿಯೇ ಸಿಎಂ ಸಿದ್ದರಾಮಯ್ಯನವರು ಪಕ್ಷದಲ್ಲೂ ಹಿಡಿತವನ್ನ ಸಾಧಿಸಬೇಕು, ಮತ್ತೆ ಶಾಸಕರನ್ನ ವಿಶ್ವಾಸಕ್ಕೂ ಕೂಡ ತೆಗೆದುಕೊಳ್ಳಬೇಕು. ಈ ಎರಡೂ ಕೆಲಸವನ್ನ ಈಗ ಒಟ್ಟೊಟ್ಟಿಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರಣೋತ್, ಆನಂದ ಮಾಹಿತಿಗೆ.